ಪ್ರೀತಿಯ ವೀಕ್ಷಕರೆಲ್ಲರಿಗೂ ಜ್ಞಾನವೇ ಜ್ಯೋತಿ ಚಾನಲ್ಗೆ ಸ್ವಾಗತ. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಗೆ ನಿಮ್ಮೆಲ್ಲರ ಬೆಂಬಲವಿರಲಿ. ಈ ವಿಡಿಯೋದ ವಿಷಯ: ಎಚ್ಚರದಿಂದಿರಿ, ಅಂತರ್ಜಾಲದ ವಂಚನೆಯ ಜಾಲಕ್ಕೆ ಮೋಸ ಹೋಗದಿರಿ. ಪ್ರತಿಯೊಂದು ಸಮಸ್ಯೆಯ ಮೂಲ ಕಾರಣ ದುರಾಸೆಯಾಗಿದೆ. ಆಸೆಯೇ ದುಃಖಕ್ಕೆ ಮೂಲ ಎನ್ನುವುದು ವಾಸ್ತವವಾಗಿದೆ. ಅಂತರ್ಜಾಲದಲ್ಲಿ ವಂಚನೆಯ ಬಲೆಯನ್ನು ಬೀಸಿ ದೋಚುವ ವಂಚಕರು ಹೊಂಚು ಹಾಕಿ ಕಾದು ಕುಳಿತಿರುತ್ತಾರೆ. ಆ ವಂಚನೆಯ ಜಾಲಕ್ಕೆ ಸಿಲುಕಿ ನೀವು ಮೋಸ ಹೋಗದಿರಿ, ಎಚ್ಚರವಿರಲಿ. ಇದು ನಾವು ಒಂದನ್ನು ಪಡೆಯಲು ಹೋಗಿ ಇನ್ನೊಂದನ್ನು ಕಳೆದುಕೊಳ್ಳಲು ಕಾರಣವಾದೀತು. ಜಾಗ್ರತೆಯಿಂದಿರಿ. ಅಂತರ್ಜಾಲದಲ್ಲಿ ವಂಚಕರು ಆನ್ಲೈನ್ನಲ್ಲಿ ವಿವಿಧ ರೀತಿಯಲ್ಲಿ ಬಳಕೆದಾರರನ್ನು ಮೋಸಗೊಳಿಸಬಹುದು. ಫಿಶಿಂಗ್ ಸ್ಕ್ಯಾಮ್ಗಳು. ಫಿಶಿಂಗ್ ಹಗರಣವು ಒಂದು ರೀತಿಯ ಸೈಬರ್ ಅಪರಾಧವಾಗಿದ್ದು, ವಂಚಕರು ಬಳಕೆದಾರರ ಹೆಸರುಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ವಿವರಗಳು ಅಥವಾ ಇತರ ವೈಯಕ್ತಿಕ ಡೇಟಾದಂತಹ ಸೂಕ್ಷ್ಮ ಮಾಹಿತಿಯನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಇದು ಸಾಮಾನ್ಯವಾಗಿ ಬ್ಯಾಂಕ್ಗಳು, ಆನ್ಲೈನ್ ಸೇವೆಗಳು ಅಥವಾ ಸರ್ಕಾರಿ ಏಜೆನ್ಸಿಗಳಂತಹ ಕಾನೂನುಬದ್ಧ ಮೂಲಗಳ ಹೆಸರನ್ನು ಬಳಸಿಕೊಂಡು ಬರುವ ಇಮೇಲ್ಗಳು, ಸಂದೇಶಗಳು, ಕರೆಗಳು ಅಥವಾ ಲಿಂಕ್ಗಳನ್ನು ಒಳಗೊಂಡಿರುತ್ತದೆ. ಕೆಲವೊಮ್ಮೆ ನಿಮ್ಮನ್ನು ಇದರಲ್ಲಿ ಗಲಿಬಿಲಿಗೊಳಿಸುವ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತದೆ. ಇದಕ್ಕೆ ನೀವು ಸ್ಪಂದಿಸಿದಲ್ಲಿ ನಿಮ್ಮನ್ನು ಬಲಿಪಶು ಮಾಡಿ ನಕಲಿ ವೆಬ್ಸೈಟ್ ಬಳಸಿ ಹಣಕಾಸಿನ ವಂಚನೆ ಅಥವಾ ಇತರೆ ದುರುದ್ದೇಶಪೂರಿತ ಚಟುವಟಿಕೆಗಳಿಗೆ ಅದನ್ನು ಬಳಸಬಹುದು. ಈ ಹಗರಣವು ಸಾಮಾನ್ಯವಾಗಿ ನಿರ್ದಿಷ್ಟ ವ್ಯಕ್ತಿಗಳು, ಸಂಸ್ಥೆಗಳು, ಉನ್ನತ ಪ್ರೊಫೈಲ್ಗಳಂತಹ ವ್ಯಕ್ತಿಗಳನ್ನು ಗುರಿಯಾಗಿಸಿ ಬಳಸುವ ಅತ್ಯಾಧುನಿಕ ವಿಧಾನವಾಗಿದೆ. ಅಲ್ಲದೆ ವಂಚಕರು ನಿಮಗೆ ಮೋಸದ ಕರೆ ಮಾಡಿ ನಿಮ್ಮ ಖಾತೆಯ ದಾಖಲೆಗಳು ಸಮರ್ಪಕವಾಗಿಲ್ಲದಿರುವುದನ್ನು ನಿಮಗೆ ತಿಳಿಸಿ ಅವುಗಳನ್ನು ಪಡೆಯುವ ಪ್ರಯತ್ನ ಮಾಡಿ ನಿಮ್ಮನ್ನು ವಂಚಿಸಬಹುದು. ಕೆಲವೊಮ್ಮೆ ನಿಮಗೆ ಕರೆ ಮಾಡಿ ನಿಮ್ಮ ಖಾತೆಗೆ ಯಾವುದಾದರೂ ಸಂಸ್ಥೆಯಿಂದ ಬಂದಿರುವ ಹಣ ಅಥವಾ ವಸ್ತುಗಳ ಬಗ್ಗೆ ನಿಮಗೆ ಸುಳ್ಳು ಮಾಹಿತಿಯನ್ನು ನೀಡಿ ಅದನ್ನು ನಿಮಗೆ ವರ್ಗಾವಣೆ ಮಾಡಲು ಒಂದಿಷ್ಟು ಹಣದ ಬೇಡಿಕೆ ಇಟ್ಟು ಅದಕ್ಕೆ ನೀವು ಒಪ್ಪಿ ಹಣ ವರ್ಗಾವಣೆ ಮಾಡಿದಲ್ಲಿ ಕರೆಯನ್ನು ಮೊಟಕುಗೊಳಿಸಿ ನಿಮ್ಮಿಂದ ಸಂಪರ್ಕವನ್ನು ಕಳೆದುಕೊಂಡು ನಿಮ್ಮನ್ನು ವಂಚನೆಗೆ ಗುರಿ ಮಾಡಬಹುದು. ಅಲ್ಲದೆ ಸುಳ್ಳು ಕರೆ ಮಾಡಿ ಬ್ಯಾಂಕಿನ ಕರೆಯಾಗಿರುವುದೆಂದು ತಿಳಿಸಿ ನಿಮ್ಮ ಖಾತೆಯಲ್ಲಿ ಇರುವ ಹಣದ ಬಗ್ಗೆ ನಿಮಗೆ ಸುಳ್ಳು ಮಾಹಿತಿ ನೀಡಿ ನಿಮ್ಮಿಂದ ಹಣವನ್ನು ಡಿಪಾಸಿಟ್ ಮಾಡಲು ಕೇಳಿ ವಂಚಿಸಿ ವಂಚನೆ ಮಾಡಬಹುದು. ನಮ್ಮ ಎಚ್ಚರಿಕೆಗಾಗಿ ಸಂಸ್ಥೆಗಳು ಆಗಿಂದಾಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡುತ್ತಿರುತ್ತವೆ. ಏನೆಂದರೆ, ನಮ್ಮ ಸಂಸ್ಥೆಯು ನಿಮ್ಮ ದಾಖಲೆಗಳು ಮತ್ತು KYC ಕುರಿತು ಯಾವುದೇ ಕರೆಯನ್ನು ಮಾಡುವುದಿಲ್ಲ. ಹಾಗಾಗಿ ಅಂತಹ ಕರೆ ಬಂದಲ್ಲಿ ಪ್ರತಿಕ್ರಿಯಿಸಬೇಡಿ ಮತ್ತು ಎಚ್ಚರದಿಂದಿರಿ. ಅದರ ವಿವರವನ್ನು ಸಂಬಂಧಪಟ್ಟ ಸಂಸ್ಥೆಗೆ ತಿಳಿಸಿ. ಬ್ಯಾಂಕ್ಗಳು ಕೂಡ ಹಣ ವರ್ಗಾವಣೆಗೆ ಕನಿಷ್ಠ 120 ಸೆಕೆಂಡುಗಳ ಸಮಯವನ್ನು ತೆಗೆದುಕೊಳ್ಳುವುದರಿಂದ ಮೋಸ ಹೋದ ವ್ಯಕ್ತಿಗೆ ಅದನ್ನು ತಡೆಯಲು ಮತ್ತು ಸಂಸ್ಥೆಗೆ ತಿಳಿಸಲು ಸಹಾಯಕವಾಗಬಹುದು ಎನ್ನುವುದು ನಮ್ಮ ಅಭಿಪ್ರಾಯ. ಯಾವುದೇ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡುವ ಮೊದಲು ಅದರ ಅಗತ್ಯ ನಿಮಗೆಷ್ಟು ಎನ್ನುವುದನ್ನು ಮೊದಲು ತಿಳಿದುಕೊಳ್ಳಿ. ಅನಗತ್ಯವಾಗಿ ಯಾವುದೇ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಲು ಮುಂದಾಗಬೇಡಿ, ಏಕೆಂದರೆ ಇವುಗಳು ಕೂಡ ನಿಮ್ಮ ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನ ಮಾಡುತ್ತವೆ. ಮುಂದೆ ವಂಚನೆಯ ಬಲೆಗೆ ಕೂಡ ಗುರಿ ಮಾಡಬಹುದು. ಒಂದು ವೇಳೆ ನಿಮ್ಮ ತಪ್ಪಿನಿಂದ ನೀವು ಮೋಸಕ್ಕೆ ಒಳಗಾಗಿದ್ದರೆ ಪರಿಹಾರಕ್ಕಾಗಿ ಹೀಗೆ ಕೆಲವು ಹಂತಗಳನ್ನು ಪ್ರಯತ್ನಿಸಬಹುದು. ನಿಮಗಾದ ವಂಚನೆಯ ಎಲ್ಲ ಸಂವಹನಗಳು, ವಹಿವಾಟುಗಳು ಮತ್ತು ನಿಮಗಾದ ಸಮಸ್ಯೆಯ ಸ್ಕ್ರೀನ್ಶಾಟ್ಗಳ ದಾಖಲೆಗಳನ್ನು ಇರಿಸಿ. ಸಮಸ್ಯೆಗೆ ಕಾರಣವಾದ ಸಂಸ್ಥೆ ಅಥವಾ ವ್ಯಕ್ತಿಯನ್ನು ಸಂಪರ್ಕಿಸಿ ವಿಷಯವನ್ನು ಸ್ಪಷ್ಟವಾಗಿ ವಿವರಿಸಿ ಮತ್ತು ಪರಿಹಾರದ ಮಾರ್ಗಕ್ಕಾಗಿ ವಿವರ ಕೇಳಿ. ನೀವು ಕ್ರೆಡಿಟ್ ಕಾರ್ಡ್ ಅಥವಾ ಆನ್ಲೈನ್ ಸೇವೆಯ ಮೂಲಕ ಮೋಸ ಹೋಗಿದ್ದರೆ ಅವುಗಳಿಗೆ ಸಂಬಂಧಿಸಿದ ಬ್ಯಾಂಕ್ ಅಥವಾ ಪಾವತಿ ಸೇವೆಯನ್ನು ಸಂಪರ್ಕಿಸಿ ಮತ್ತು ಅವರಿಗೆ ಅಗತ್ಯ ಇರುವ ಎಲ್ಲ ಮಾಹಿತಿಯನ್ನು ಒದಗಿಸಿ. ಮೋಸ ಹೋದ ಸ್ವರೂಪವನ್ನು ಅವಲಂಬಿಸಿ ನೀವು ಅದನ್ನು ಸಂಬಂಧಿತ ಅಧಿಕಾರಿಗಳಿಗೆ ಅಥವಾ ಸೈಬರ್ ಅಪರಾಧ ವಿಭಾಗಕ್ಕೂ ಕೂಡ ಅದರ ಮಾಹಿತಿಯನ್ನು ನೀಡಬಹುದು. ನಿಮ್ಮ ಖಾತೆಯ ಮಾಹಿತಿಯನ್ನು ವಂಚಕರೊಂದಿಗೆ ಹಂಚಿಕೊಂಡಿದ್ದರೆ ತಕ್ಷಣವೇ ನಿಮ್ಮ ಪಾಸ್ವರ್ಡ್ಗಳನ್ನು ಬದಲಾಯಿಸಿ. ನೀವು ಮೋಸಕ್ಕೊಳಗಾದ ಘಟನೆಯ ವಿವರವನ್ನು ಸಂಸ್ಥೆ ಅಥವಾ ಬ್ಯಾಂಕ್ಗಳಿಗೆ ಘಟನೆಯ ಎಚ್ಚರಿಕೆಯ ವರದಿಯನ್ನು ನೀಡಿ. ಇದರಿಂದ ಸಂಸ್ಥೆಯು ಈ ವಿಷಯದಲ್ಲಿ ಕ್ರಮ ಕೈಗೊಳ್ಳಬಹುದು ಮತ್ತು ಇತರರು ಮೋಸ ಹೋಗುವುದನ್ನು ತಡೆಯಬಹುದು. ನಿಮಗಾದ ವಂಚನೆಯನ್ನು ನಿಮ್ಮವರು ಮತ್ತು ಪರಿಚಯದವರೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ಇದರಿಂದ ಇತರರು ಮೋಸ ಹೋಗುವುದನ್ನು ತಪ್ಪಿಸಬಹುದು.
ಸರ್ವರ ಹಿತಕ್ಕಾಗಿ ನಿಮ್ಮ ಪರಿಚಯದವರ ಹೆಸರನ್ನು ಹೇಳಿ ಅಥವಾ ಯಾವುದೇ ಸಂಸ್ಥೆ ಹೆಸರನ್ನು ಬಳಸಿಕೊಂಡು ಬರುವ ಕರೆಗಳಿಗೆ ಅಥವಾ ಸಂದೇಶಗಳಿಗೆ ತಕ್ಷಣವೇ ಪ್ರತಿಕ್ರಿಯೆಯನ್ನು ನೀಡಲು ಮುಂದಾಗಬೇಡಿ. ಪ್ರತಿಕ್ರಿಯೆ ನೀಡುವ ಮೊದಲು ಆ ನಿಜ ವ್ಯಕ್ತಿ ಅಥವಾ ಸಂಸ್ಥೆಯನ್ನು ಮೊದಲು ಸಂಪರ್ಕಿಸಿ ತದನಂತರ ಸರಿಯಾದ ನಿರ್ಧಾರಕ್ಕೆ ಬನ್ನಿ. ಹೀಗೆ ಅಂತರ್ಜಾಲದಲ್ಲಿ ವಂಚನೆಯ ಬಲೆಯನ್ನು ಬೀಸಿ ದೋಚಲು ಕಾದು ಕುಳಿತಿರುವ ವಂಚಕರಿಂದ ಸರ್ವರು ಸುರಕ್ಷಿತವಾಗಿರಬೇಕೆನ್ನುವುದು ನಮ್ಮ ಬಯಕೆ. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಗೆ ನಿಮ್ಮೆಲ್ಲರ ಬೆಂಬಲವಿರಲಿ. ಈ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.